ಸ್ನೇಹಿತರೆ, ಕರ್ನಾಡು ಜಾಬ್ ಅಲರ್ಟ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕನ್ನಡ ಭಾಷಾ ಶಿಕ್ಷಕ ಹುದ್ದೆಗೆ ಯಾರೆಲ್ಲ ಓದ್ತಿದ್ದೀರೋ ಅವರೆಲ್ಲರಿಗೂ ಸಹ ಭಾರತೀಯ ಕಾವ್ಯ ಮೀಮಾಂಸೆಯ ತರಗತಿಯನ್ನು ತೆಗೆದುಕೊಂಡು ಇದ್ದೇನೆ. ಸ್ನೇಹಿತರೆ, ಈ ತರಗತಿಯಲ್ಲಿ ತೀನಂ ಶ್ರೀ ಅವರು ಬರೆದಿರುವಂತಹ ಸಮಗ್ರವಾದ ಭಾರತೀಯ ಕಾವ್ಯ ಮೀಮಾಂಸೆಯ ನೋಟ್ಸ್ ರೂಪದ ತರಗತಿಗಳನ್ನು ನಿಮಗೆ ಪ್ರಸ್ತುತಪಡಿಸ್ತಿದ್ದೇನೆ. ಯಾಕಂದರೆ ಪರೀಕ್ಷೆಯಲ್ಲಿ ಇದೇ ಪುಸ್ತಕದ ಆಧಾರದ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಾನು ಮಾಡುವಂತಹ ಈ ತರಗತಿಯಲ್ಲಿ ನೀವು ಯಾವುದೇ ಪಾಯಿಂಟನ್ನು ಸರಿಯಾಗಿ ಗಮನಿಸಿ ನೀವೇನಾದರೂ ಪರೀಕ್ಷೆಗೆ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ಸರಿ ಉತ್ತರಗಳನ್ನು ಹಾಕುವಂತಹ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಇದೇ ರೀತಿ ಈ ವಿಡಿಯೋದಲ್ಲಿರುವಂತಹ ಎಲ್ಲ ಅಂಶಗಳನ್ನು ನೀವು ಗಮನದಲ್ಲಿಟ್ಟು ಪಾಯಿಂಟ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಿಂದೆ ನೀವೆಲ್ಲರೂ ಸಹ PDF ಹಾಕಿ ಅಂತ ಕೇಳ್ತಾ ಇದ್ರು. ಪುಸ್ತಕವನ್ನು ನಿಮ್ಮದೇ ಆದಂಥ ಶೈಲಿಯಲ್ಲಿ ನೀವು PDF ಮಾಡಿಕೊಂಡು ಓದಿದಂಥ ಸಂದರ್ಭದಲ್ಲಿ ನಿಮಗೆ ಸರಿಯಾದ ರೀತಿ ಅರ್ಥ ಆಗುತ್ತೆ. ನೀವು ಓದಿದಂತಹದನ್ನು ನನ್ನ ವಿಡಿಯೋ ಜೊತೆಗೆ ನೀವು ಮೌಲ್ಯಮಾಪನಗೊಳಿಸ್ಕೊಂಡ್ರೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಮತ್ತು ಕಾವ್ಯವನ್ನು ಅಥವಾ ಪಾಠವನ್ನು ಸರಿಯಾದ ರೀತಿ ಗ್ರಹಿಸೋದಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ತರಗತಿಯನ್ನು ತೆಗೆದುಕೊಂಡ್ಬರ್ತಾ ಇದ್ದೇನೆ. ಏನೇ ಈ ವಿಷಯದ ಕುರಿತು ನಿಮಗೆ ಗೊಂದಲಗಳಿದ್ರೆ, ಸಂಶಯಗಳಿದ್ರೆ ಹಂಚ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ. ಹಾಗೂ ಈ ಕರ್ನಾಡು ಜಾಬ್ ಅಲರ್ಟ್ ಚಾನಲ್ನ ಟೆಲಿಗ್ರಾಮ್ ಗ್ರೂಪನ್ನು ತಯಾರಿಸಲಾಗಿದೆ ಸ್ನೇಹಿತರೆ. ಆ ಲಿಂಕನ್ನು ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ. ಆ ಲಿಂಕನ್ನು ನೀವು ಒತ್ತುವ ಮುಖಾಂತರ ನೀವು ಚಾನಲ್ಗೆ ಜಾಯ್ನ್ ಆಗಿ ನಾನು ಅಲ್ಲಿ ಕೆಲವೊಂದು ವಿಚಾರಗಳನ್ನು ನಿಮಗೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ. ಇದೇ ರೀತಿ ವಿಡಿಯೋಗಳನ್ನು ಮಾಡೋದಕ್ಕೆ ನಿಮ್ಮ ಪ್ರೋತ್ಸಾಹ ಇಲ್ಲಿ ಅಂತ ಕೇಳ್ಕೊಳ್ತಾ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳ ಮುಖಾಂತರ ಇನ್ನೂ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ ಸ್ನೇಹಿತರೆ. ಹಾಗಾದರೆ ಬನ್ನಿ ಭಾರತೀಯ ಕಾವ್ಯ ಮೀಮಾಂಸೆಯ ತರಗತಿಯನ್ನು ಪ್ರಾರಂಭ ಮಾಡೋಣ ಸ್ನೇಹಿತರೆ. ಮೊದಲಿಗೆ ಒಂದೊಂದೇ ಚಾಪ್ಟರ್, ಪುಸ್ತಕದಲ್ಲಿ ಯಾವ್ಯಾವ ಚಾಪ್ಟರ್ಗಳಿದೋ ಆ ಚಾಪ್ಟರ್ಗಳನ್ನು ನಾನು ವಿವರಣೆ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಇದನ್ನು ವಿವರಣೆ ಮಾಡ್ತೀನಿ. ಯಾರೆಲ್ಲ ಹೊಸದಾಗಿ ಓದ್ತಾ ಇದ್ದೀರೋ, ಕಾವ್ಯ ಮೀಮಾಂಸೆಯ ಪರಿಕಲ್ಪನೆಗಳಿರೋದಿಲ್ವೋ ಅವರಿಗೆ ಈ ತರಗತಿ ಉಪಯುಕ್ತವಾಗಲಿದೆ. ಇಂದಿನ ತರಗತಿಯಲ್ಲಿ ನಾನು ಇದೇ ಭಾರತೀಯ ಕಾವ್ಯ ಮೀಮಾಂಸೆಯ ಕಾವ್ಯದ ಸ್ವರೂಪವನ್ನು ಕುರಿತು ತರಗತಿಯನ್ನು ಮಾಡಿದ್ದೆ. ಇದು ಇನ್ನೂ ಹೆಚ್ಚು ಉಪಯುಕ್ತವಾಗುವಂತೆ ಸಮಗ್ರವಾದ ಒಂದು ಪುಸ್ತಕವನ್ನು ನಿಮಗೆ ಪರಿಚಯ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಸ್ನೇಹಿತರೆ, ಬನ್ನಿ ಹಾಗಾದರೆ ತರಗತಿಯನ್ನು ಪ್ರಾರಂಭ ಮಾಡೋಣ. ಸ್ನೇಹಿತರೆ ನಮಸ್ಕಾರ. ಭಾರತೀಯ ಕಾವ್ಯ ಮೀಮಾಂಸೆ ಮೊದಲನೇ ಭಾಗವನ್ನು ನೋಡ್ಬೋದು. ತೀನಂ ಶ್ರೀಯವರು ಬರೆದಂತಹ ಪುಸ್ತಕ. ಒಡ್ಡನೇದಾಗಿ ಮೊದಲನೇ ಭಾಗದಲ್ಲಿ ಶಾಸ್ತ್ರದ ಬೆಳವಣಿಗೆ ಅನ್ನುವಂತಹದನ್ನು ಹಾಕಿದ ಸ್ನೇಹಿತರೆ. ಈ ಭಾಗದಲ್ಲೂ ಸಹ ಸಾಕಷ್ಟು ಪ್ರಶ್ನೆಗಳು ಪರೀಕ್ಷೆಗೆ ಬಂದಿರುವಂತಹದ್ದು ನೋಡ್ಬೋದು. ಮೊದಲನೇದಾಗಿ ಅವತರಣಿಕೆ ಅನ್ನುವಂತಹದ್ದು ಪ್ರಾರಂಭ ಆಗುತ್ತೆ. ಅದರಲ್ಲಿ ಪತಾಂಜಲಿಯ ಕಾಲಕ್ಕೆ ವಾರ ರುಚ ಕಾವ್ಯವೊಂದು ಇದ್ದಂತೆ ತೋರುತ್ತದೆ ಅನ್ನುವಂತಹದನ್ನು ಕೇಳಿದರೆ, ನೀವು ಪ್ರಶ್ನೆಯನ್ನು ಯಾವ ರೀತಿ ಮಾಡ್ಕೊಬೇಕು ಅಂದರೆ ಪತಾಂಜಲಿ ಕಾಲಕ್ಕೆ ಇದ್ದಂತಹ ಕಾವ್ಯ ಯಾವುದು ಅನ್ನುವುದಂಥದ್ದನ್ನು ಕೇಳ್ತಾರೆ. ವಾರ ರುಚ ಅನ್ನುವಂತಹದ್ದು ನೀತಿ ಶೃಂಗಾರ ವೈರಾಗ್ಯಗಳನ್ನು ಪ್ರತಿಪಾದಿಸುವ ಪದ್ಯಖಂಡಗಳನ್ನು ಪತಾಂಜಲಿ ತನ್ನ ಮಹಾಭಾಷ್ಯದಲ್ಲಿ ಉದ್ಧರಿಸಿದ್ದಾನೆ ಎನ್ನುವಂತಹದ್ದು. ನಂತರ ಯಾಸ್ಕನ ನಿರುಕ್ತದಲ್ಲಿ ಪಾಣಿನಿಯ ಅಷ್ಟಾಧ್ಯಾಯಿಯಲ್ಲೂ ಉಪಮೆಯ ಪ್ರಾಸಂಗಿಕವಾಗಿ ಬಂದಿದೆ ಅಂತ ಇಂದಿನ ತರಗತಿ ಆಗುವಾಗ ಹೇಳ್ತಿದ್ದೆ. ಉಪಮೆ ಅನ್ನುವಂತಹದ್ದು ಏನು, ಅತ್ಯಂತ ಪ್ರಾಚೀನವಾದಂತಹ ಅಲಂಕಾರ ಅನ್ನುವಂತಹದ್ದು. ಅದರಲ್ಲಿ ಯಾಸ್ಕನ ನಿರುಕ್ತದಲ್ಲಿ ಮತ್ತು ಪಾಣಿನಿಯ ಅಷ್ಟಾಧ್ಯಾಯಿ ಕೃತಿಯಲ್ಲಿ ಕಂಡುಬರುವಂತಹದನ್ನು ನೋಡ್ಬೋದು ಅನ್ನುವಂತಹದ್ದು. ಮತ್ತೆ ಹೇಳ್ತಾರೆ, ರಾಜಶೇಖರನು ಕ್ರಿಸ್ತಶಕ 900ರಲ್ಲಿ ಕಾವ್ಯಮೀಮಾಂಸೆಯಲ್ಲಿ ಈ ಶಾಸ್ತ್ರದ ಮೂಲವನ್ನು ಶಿವನಿಗೆ ಆರೋಪಿಸಿ ಅದರ ಒಂದೊಂದು ವಿಭಾಗಕ್ಕೂ ಒಬ್ಬೊಬ್ಬ ಪ್ರಾಚೀನಾಚಾರ್ಯನ ಹೆಸರನ್ನು ಈ ರೀತಿಯಾಗಿ ಕೊಟ್ಟಿದ್ದಾನೆ ಎನ್ನುವಂತಹದನ್ನು ಹೇಳಲಾಗುತ್ತೆ. ಅಂದರೆ ಹಿಂದೆ ಹೇಳ್ತಾ ಇದ್ದೆ, ಕಾವ್ಯಮೀಮಾಂಸೆ ಎನ್ನುವಂತಹ ಪದವನ್ನು ರಾಜಶೇಖರ ಅತಿ ಹೆಚ್ಚಾಗಿ ಪ್ರಯೋಗ ಮಾಡ್ತಾನೆ. ಅದನ್ನು ಶಿವನಿಗೆ ಆರೋಪಿಸಿ ಆ ಕಾವ್ಯವನ್ನು ರಚನೆ ಮಾಡಿರುವಂತಹದನ್ನು ನೋಡ್ಬೋದು ಅನ್ನುವಂತಹದ್ದು. ನಂತರ ಓದತಕ್ಕ ಅಥವಾ ಕೇಳತಕ್ಕ ಸಾಮಾನ್ಯ ಕಾವ್ಯ, ಅಭಿನಯಿಸಿ ನೋಡತಕ್ಕ ನಾಟಕ ಇವೆರಡನ್ನು ಕಾವ್ಯ ಎಂಬ ಶಬ್ದವು ಬಳಸಿಕೊಳ್ಳುತ್ತದೆ ಅನ್ನುವಂತಹದ್ದು. ಅದಕ್ಕೆ ನಾವೇನು ಹೇಳ್ತೇವೆ ಅಂದರೆ ಕಾವ್ಯೇಶು ನಾಟಕಂ ರಮ್ಯಂ ಅನ್ನುವಂತಹದನ್ನು ಹೇಳುವಂತಹದ್ದು. ಈ ಸ್ಟೇಟ್ಮೆಂಟ್ ಕೇಳ್ತಾನೆ, ಓದತಕ್ಕ ಅಥವಾ ಕೇಳತಕ್ಕ ಸಾಮಾನ್ಯ ಕಾವ್ಯ, ಅಭಿನಯಿಸಿ ನೋಡತಕ್ಕ ನಾಟಕ ಇವೆರಡನ್ನೂ ಕಾವ್ಯ ಎಂಬುದು ಯಾವ ಪದದ ಹಿನ್ನೆಲೆಯಲ್ಲಿ ಕರೆಯಲಾಗುತ್ತೆ ಅಂದರೆ ಕಾವ್ಯೇಶು ನಾಟಕಂ ರಮ್ಯಂ ಅನ್ನುವಂತಹದನ್ನು ನೋಡ್ಬೋದು. ಸಂಸ್ಕೃತದಲ್ಲಿ ದೃಶ್ಯ ಕಾವ್ಯಕ್ಕೆ ರೂಪಕ ಎಂಬುದು ಸಾಮಾನ್ಯವಾದ ಹೆಸರು ಅನ್ನುವಂತಹದನ್ನು ಹೇಳಲಾಗುತ್ತೆ. ಈಗ ಕೇಳ್ತಾನೆ, ಸಂಸ್ಕೃತದಲ್ಲಿ ದೃಶ್ಯ ಕಾವ್ಯಕ್ಕೆ ಏನಂತ ಹೆಸರು? ರೂಪಕ ಅನ್ನುವಂತಹದ್ದು. ಇಲ್ಲಿ ಬರುವಂತಹ ಪ್ರತಿಯೊಂದು ಸಾಲು ಸಹ ಭಾಳ ಮುಖ್ಯ ಸ್ನೇಹಿತರೆ. ಪ್ರಶ್ನೆ ತೆಗೆಯುವಂತಹದ್ದು ಯಾವ ರೂಪದಲ್ಲಿ ಬೇಕಾದರೂ ಪ್ರಶ್ನೆ ಕೇಳ್ಬೋದು. ಆ ಹಿನ್ನೆಲೆಯಲ್ಲಿ ನಾನು ನೋಟ್ಸನ್ನು ಮಾಡ್ಕೊಂಡಿದ್ದೀನಿ. ಇದು ನಿಮಗೆ ಉಪಯುಕ್ತವಾಗುತ್ತೆ ಅನ್ನುವಂತಹದನ್ನು ಈ ತರಗತಿಯನ್ನು ಮಾಡ್ತಿರುವಂತಹದ್ದು. ಯಾಕಂದರೆ ಕಾವ್ಯ ಮೀಮಾಂಸೆ ಎಷ್ಟೋ ಜನಕ್ಕೆ ನಾವು ಓದುವಂಥ ಸಂದರ್ಭದಲ್ಲಿ ಅರ್ಥ ಆಗೋದಿಲ್ಲ ಅಂತಾರೆ. ನೀವೊಂದ್ಸತಿ ಓದ್ಬಿಟ್ಟು ಈ ತರಗತಿಯನ್ನು ಕೇಳಿದರೆ ನಿಮಗೆ ಸಂಪೂರ್ಣವಾಗಿ ಕಾವ್ಯಮೀಮಾಂಸೆ ಎನ್ನುವಂತಹದ್ದು ತಲೆಯಲ್ಲಿ ಉಳಿಯುತ್ತೆ ಅನ್ನುವಂತಹದ್ದು. ಯಾವೇ ವಿಚಾರಗಳನ್ನು ಕೇಳಿದರೂ ಇದರ ಹಿನ್ನೆಲೆಯಲ್ಲಿ ನೀವು ಉತ್ತರವನ್ನು ಹಾಕ್ಬೋದು ಅನ್ನುವಂತಹದ್ದು.
ಕಾವ್ಯ ಲಕ್ಷಣ ಅಲಂಕಾರ ಶಾಸ್ತ್ರ, ನಾಟಕ ಲಕ್ಷಣ ನಾಟ್ಯಶಾಸ್ತ್ರ ಬೇರೆ ಬೇರೆ ರೀತಿಯಲ್ಲಿ ತಲೆ ಎತ್ತಿದವು. ಮೊದಲು ಒಂದೇ ರೂಪದಲ್ಲಿದ್ದಂತಹದ್ದೇನಾಯಿತು, ನಂತರ ಕಾವ್ಯ ಲಕ್ಷಣವೇ ಬೇರೆ ಆಯಿತು, ನಂತರ ನಾಟಕ ಲಕ್ಷಣವೇ ಬೇರೆ ಆಗಿದ್ದನ್ನುವಂತಹದನ್ನು ನೋಡ್ಬೋದು. ಇಲ್ಲಿ ಕಾವ್ಯೇಶು ನಾಟಕಂ ರಮ್ಯಂ ಅಂತಿದ್ದು ಇಲ್ಲಿ ಬೇರೆಯಾದ ರೂಪ ಪಡ್ಕೊಳ್ತು ಅನ್ನುವಂತಹದನ್ನು ತೀನಂ ಶ್ರೀ ಅವರು ಹೇಳ್ತಾ ಹೋಗ್ತಾರೆ ಅನ್ನುವಂತಹದ್ದು. ನಂತರ ಸಾಮಾನ್ಯ ಕಾವ್ಯದ ಲಕ್ಷಣವನ್ನು ನಿರೂಪಿಸಲು ಹೊರಟವರು ನಾಟಕದ ವಿಚಾರವನ್ನು ಉದ್ದೇಶಪೂರ್ವಕವಾಗಿ ಕೈಬಿಟ್ಟರು ಅನ್ನುವಂತಹದ್ದು. ಅಂದರೆ ನಾಟಕ ಮತ್ತು ಕಾವ್ಯ ಅನ್ನುವಂತಹದ್ದು ಒಂದೇ ಇದ್ದಿದ್ದಂತಹದ್ದು, ನಂತರ ಅದನ್ನು ನಾಟಕ ಶಾಸ್ತ್ರವನ್ನು ಕೈಬಿಟ್ಟರು ಅಂತ ಹೇಳಲಾಗುತ್ತೆ. ಅದನ್ನು ಆಗಮಾಂತರ ಅಂತೇಳ್ಬಿಟ್ಟು ಕರೀತಾರೆ ಅನ್ನುವಂತಹದನ್ನು ಹೇಳ್ತಾರೆ. ಮತ್ತು ಲೇಖನ ಭಾಷಣಾದಿಗಳ ರೂಪರಚನೆಗಳನ್ನು ಉಕ್ತಿ ಚಮತ್ಕಾರವನ್ನು ವಿಭಜನೆ ಮಾಡುವುದಕ್ಕೆ ಅಲಂಕಾರ ಶಾಸ್ತ್ರ ಅಂದರೆ ರಿಟಾರಿಕ್ ಅಂತ ಕರೀತಾರೆ. ಲೇಖನ ಭಾಷಣಾದಿಗಳ ರಚನೆಗಳನ್ನು ಉಕ್ತಿ ಚಮತ್ಕಾರಗಳನ್ನು ವಿಭಜನೆ ಮಾಡುವುದಕ್ಕೆ ಅಲಂಕಾರ ಶಾಸ್ತ್ರ ರಿಟಾರಿಕ್ ಅಂತ ಕರೀತಾರೆ ಅನ್ನುವಂತಹದ್ದು. ಕಾವ್ಯದ ತಿರುಳನ್ನು ಅದರ ನಿರ್ಮಾಣ ಕ್ರಮವೇ ಮೊದಲಾದವು ನಿರೂಪಿಸುವ ಕಾವ್ಯಮೀಮಾಂಸೆ ಪೊಯೆಟಿಕ್ಸ್ ಆಯಿತು ಅಂತ ಹಿಂದಿನ ತರಗತಿಯಲ್ಲಿ ಹೇಳ್ತಿದ್ದೆ. ಇದು ಪಾಶ್ಚಾತ್ಯರು ಕರ್ಕೊಂಡ್ರು, ಇದು ಭಾರತೀಯರು ಅಲಂಕಾರ ಶಾಸ್ತ್ರ ಅಂತ ಕರ್ಕೊಂಡ್ರು. ಅಲಂಕಾರ ಶಾಸ್ತ್ರಕ್ಕೂ ಹಿಂದೆ ಸೌಂದರ್ಯ ಶಾಸ್ತ್ರ ಅನ್ನುವಂತಹದ್ದು, ಅದಕ್ಕೂ ಹಿಂದೆ ಕ್ರಿಯಾಕಲ್ಪ ಅನ್ನುವಂತಹದನ್ನು ಹಿಂದೆ ನಾನು ತರಗತಿಯಲ್ಲಿ ಹೇಳಿದ್ದೆ ಸ್ನೇಹಿತರೆ. ಆ ತರಗತಿಯನ್ನು ಕೇಳಿ ಈ ತರಗತಿಯನ್ನು ಕೇಳಿ ನಂತರ ನಿಮಗೆ ಇನ್ನೂ ಸಹ ಸರಳವಾಗಿ ಅರ್ಥ ಹೋಗುತ್ತೆ ಅನ್ನುವಂತಹದ್ದು. ಬ್ರಹ್ಮ ಸೃಷ್ಟಿಯಲ್ಲಿ ಕಾರುವ ಸೌಂದರ್ಯದ ಸ್ವರೂಪವನ್ನು ವಿಚಾರ ಮಾಡುವ ಸೌಂದರ್ಯ ಮೀಮಾಂಸೆ ಇದು ತತ್ವಶಾಸ್ತ್ರದ ಅಂಗವಾಗಿದೆ ಅನ್ನುವಂತಹದ್ದು. ಎಸ್ಥೆಟಿಕ್ಸ್ ಅಂತ ಕರೀತಾ ಸ್ನೇಹಿತರು, ಇದನ್ನು ಕೇಳಿದ್ದಾರೆ. ಎಸ್ಥೆಟಿಕ್ ಅನ್ನುವಂತಹದ್ದು ಸೌಂದರ್ಯ ಮೀಮಾಂಸೆಗೆ ಇನ್ನೊಂದು ಆಂಗ್ಲ ಭಾಷೆಯಲ್ಲಿ ಕರೆಯುವಂತಹದ್ದು. ಬ್ರಹ್ಮ ಸೃಷ್ಟಿಯಲ್ಲಿ ಬರುವಂತಹ ಸೌಂದರ್ಯದ ಸ್ವರೂಪವನ್ನು ವಿಚಾರ ಮಾಡುವುದಕ್ಕೆ ಸೌಂದರ್ಯ ಮೀಮಾಂಸೆ ಅನ್ನುವಂಥದ್ದನ್ನು ಕರೀತಾರೆ ಅನ್ನುವಂತಹದ್ದು. ಈ ಮೂರನ್ನು ಭಾರತೀಯರು ಒಟ್ಟಾಗಿ ನೋಡಿದರು ಅನ್ನುವಂತಹ ಪರಿಕಲ್ಪನೆ ಬರುತ್ತದೆ. ಅಂದರೆ ಅಲಂಕಾರ ಶಾಸ್ತ್ರ, ಕಾವ್ಯಮೀಮಾಂಸೆ, ಸೌಂದರ್ಯ ಮೀಮಾಂಸೆ ಈ ಮೂರನ್ನು ಭಾರತೀಯರು ಒಟ್ಟಾಗಿ ನೋಡಿರುವಂತಹದ್ದು ಕಂಡುಬರುತ್ತೆ. ನೋಡ್ಬೋದು ಅದು ಸ್ಟೇಟ್ಮೆಂಟು. ಅಲಂಕಾರ ಶಾಸ್ತ್ರ, ಕಾವ್ಯಮೀಮಾಂಸೆ ಸಮಾನಾರ್ಥಕ ಶಬ್ದಗಳಾಗಿ ಬಂದಿದೆ ಅನ್ನುವಂತಹದ್ದು. ಅದರಲ್ಲಿ ಮೊದಲನೇದು ಕಾವ್ಯಶೋಭಕಾರನ್ ಧರ್ಮನ್ ಅಲಂಕಾರನ್ ಪ್ರಚಕ್ಷತೆ ಅನ್ನುವಂತಹದ್ದು ದಂಡಿ ನೋಡುವಂತಹದ್ದು. ನಂತರ ಕಾವ್ಯಂ ಗ್ರವ್ಯಂ ಅಲಂಕಾರಂ ಸೌಂದರ್ಯಂ ಅಲಂಕಾರಂ ಅನ್ನುವಂತಹದ್ದು. ಎರಡು ಅಲಂಕಾರವನ್ನು, ಕಾವ್ಯ ಅಂದರೆ ಅಲಂಕಾರವೂ ಆಗಿರುತ್ತೆ ಸೌಂದರ್ಯವೂ ಆಗಿರುತ್ತೆ ಅನ್ನುವಂತಹದ್ದು ವಾಮನ ಸ್ಟೇಟ್ಮೆಂಟು ಬಹಳ ಮುಖ್ಯವಾದಂತಹದ್ದು. ಇದು ಸಹ ಅಷ್ಟೇ, ಕಾವ್ಯಶೋಭಕಾರನ್ ಧರ್ಮನ್ ಅಲಂಕಾರನ್ ಪ್ರಚಕ್ಷತೆ ಅನ್ನುವಂತಹ ಸ್ಟೇಟ್ಮೆಂಟು ಇದನ್ನು ಹೇಳ್ತಾರೆ. ಅಂದರೆ ಸೌಂದರ್ಯ ಮೀಮಾಂಸೆ ಮತ್ತು ಅಲಂಕಾರ ಶಾಸ್ತ್ರ ಎರಡನ್ನೂ ಸಹ ನಮ್ಮ ಭಾರತೀಯರು ಒಟ್ಟಾಗಿ ನೋಡಿದ್ರು ಅನ್ನುವಂತಹದ್ದು. ಇವೆರಡೂ ಬೇರೆ ಬೇರೆ ಶಾಸ್ತ್ರಗಳೆಂದು ನಮ್ಮವರು ತಲೆದೋರಲಿಲ್ಲ ಅನ್ನುವಂತಹದನ್ನು ಹೇಳಲಾಗುತ್ತೆ. ನಂತರ ಸೌಹೃದಯ ಲೋಕನಾಮಿ ಕಾವ್ಯಾಲಂಕಾರ ಅಂತ ಧ್ವನ್ಯಾಲೋಕದಲ್ಲಿ ಬರುವಂಥ ಸ್ಟೇಟ್ಮೆಂಟು, ಅಂದರೆ ಆನಂದವರ್ಧನ ಹೇಳಿರುವಂತಹದ್ದು. ಈ ಸ್ಟೇಟ್ಮೆಂಟ್ಗಳೆಲ್ಲ ಭಾಳ ಮುಖ್ಯ ಸ್ನೇಹಿತರೆ. ನಿಮಗೆ ಎಲ್ಲಿಂದ ಬರ್ತವೆ ಅಂದರೆ ಈ ಪುಸ್ತಕದಿಂದಲೇ ಬರುವಂತಹದ್ದು ಈ ಸ್ಟೇಟ್ಮೆಂಟು. ಇಲ್ಲಿಯವರೆಗೂ ಸಹ ಕಾವ್ಯಮೀಮಾಂಸೆಗೆ ಅಧಿಕೃತ ಪುಸ್ತಕ ಅಂದರೆ ತೀನಂ ಶ್ರೀ ಅವ್ರದ್ದೇ. ಏನಾದರೂ ಕೇಳಿದರೆ ಇದೇ ಪುಸ್ತಕದಿಂದ ಕೇಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಂತರ ಪಾಶ್ಚಾತ್ಯ ಅಂತ ಹೋದರೆ ಅಲ್ಲಿ ತೌಲನೀಕರಿಸಿ ತಿಪ್ಪೇರುದ್ರಸ್ವಾಮಿ ಪುಸ್ತಕದಲ್ಲಿ ಕೇಳುವಂಥ ಸಾಧ್ಯತೆಯನ್ನು ನಾವು ನೋಡ್ಬೋದು ಅಂತ. ನಂತರ ಗ್ರಂಥಸ್ವಾಸ್ಯ ಅಲಂಕಾರಂ ಇತೇಭಿದಾನ ಅನ್ನುವಂತಹ ಕುಂತಕನ ಸ್ಟೇಟ್ಮೆಂಟು ನೋಡ್ಬೋದು. ಅಂದರೆ ಈ ಎರಡೂ ಬೇರೆ ಬೇರೆ ಶಾಸ್ತ್ರ ಅಲ್ಲ, ನಮ್ಮವರಲ್ಲಿ ಒಂದೇ ಥರನಾಗಿ ನೋಡಿದ್ರು ಅನ್ನುವುದಕ್ಕೆ ಇದು ಉದಾಹರಣೆ ಅನ್ನುವಂತಹದ್ದು. ಮೊದಲನೇದಾಗಿ ರಾಜಶೇಖರನೇ ಮೊದಲು ಕಾವ್ಯಮೀಮಾಂಸೆ ಅಂತ ಹೇಳಿದವನು. ಇದು ಪ್ರಶ್ನೆ ಸಾಕಷ್ಟು ಬಾರಿ ಆಗಿದೆ ಸ್ನೇಹಿತರೆ, ಇದನ್ನು ನೆನ್ಪಿಟ್ಕೊಳ್ಳಿ. ಮೊದಲು ಕಾವ್ಯಮೀಮಾಂಸೆ ಅಂತ ಹೇಳಿದವನು ಯಾರು? ರಾಜಶೇಖರ ಅನ್ನುವಂತಹದ್ದು. ನಂತರ ರಸಗಂಗಾಧರ ನಮ್ಮಿ ಕರೆಯತೆ ಕುತುಕೇನ ಕಾವ್ಯಮೀಮಾಂಸ ಅಂತ ಜಗನ್ನಾಥನ ಸ್ಟೇಟ್ಮೆಂಟನ್ನು ನೋಡ್ಬೋದು. ರಸಗಂಗಾಧರನ್ನಾಮ್ನಿ ಕರೇತಿ ಕುತುಕೇನ ಕಾವ್ಯಮೀಮಾಂಸಾ ಅಂತ ಇರುವಂತಹ ಸ್ಟೇಟ್ಮೆಂಟ್. ಹೀಗೆ ಕಾವ್ಯಮೀಮಾಂಸೆ ಎನ್ನುವಂತಹದ್ದು ಹೇಗೆ ಅಲಂಕಾರ ಶಾಸ್ತ್ರ, ಸೌಂದರ್ಯ ಮೀಮಾಂಸೆ, ಕಾವ್ಯಮೀಮಾಂಸೆಗಳಲ್ಲಿ ಬಳಕೆ ಆಯಿತು, ನಮ್ಮ ಭಾರತೀಯ ಕಾವ್ಯಮೀಮಾಂಸೆಯರು ಯಾವ ದೃಷ್ಟಿಕೋನದಲ್ಲಿ ನೋಡಿದ್ರು ಅನ್ನುವಂತಹದನ್ನು ಇಲ್ಲಿ ಚರ್ಚೆಗೆ ಒಳಪಡಿಸಿದ್ದಾರೆ ಅನ್ನುವಂತಹದ್ದು. ನಂತರ ಭರತನ ನಾಟ್ಯಶಾಸ್ತ್ರವನ್ನು ನಾವು ಬಹುಮುಖ್ಯವಾಗಿ ನೋಡಬೇಕು ಸ್ನೇಹಿತರೆ. ಹಿಂದೆನೂ ಸಹ ಭರತನ ನಾಟ್ಯಶಾಸ್ತ್ರದ ಬಗ್ಗೆ ತರಗತಿಯಲ್ಲಿ ಹೇಳಿದ್ದೆ. ಆದರೂ ಸಹ ತೀನಂ ಶ್ರೀಯವರ ದೃಷ್ಟಿಕೋನದಲ್ಲಿ ಯಾವೆಲ್ಲ ಅಂಶಗಳನ್ನು ಇಲ್ಲಿ ಪರಿಗಣಿಸಲಾಗಿದೆ ಅನ್ನುವಂತಹದ್ದನ್ನು ನಾನು ನೋಡಬೇಕು. ಪಾಣಿನಿಯ ಕಾಲಕ್ಕಾಗಲೇ ಕ್ರಿಸ್ತಪೂರ್ವ 5ನೇ ಶತಮಾನ ಶಿಲಾಲಿ ಕೃಶಾಸ್ವ ಎಂಬುದರ ನಾಟ್ಯ ಸೂತ್ರಗಳಿದ್ದವು ಅನ್ನುವಂತಹದನ್ನು ಹೇಳ್ತಾರೆ. ಅಂದರೆ ಭರತನ ನಾಟ್ಯಶಾಸ್ತ್ರಕ್ಕೂ ಹಿಂದೆ ಶಿಲಾಲ ಕೃಶಾಸ್ವ ಅನ್ನುವಂತಹ ನಾಟ್ಯ ಸೂತ್ರಗಳಿದ್ದು ಅಂತ ಇಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ. ಪಾಣಿನಿ ಕಾಲದಲ್ಲಿ ಇದ್ದರು ಅನ್ನುವಂತಹದನ್ನು ಕೇಳ್ತಾರೆ. ಹಿಂದೆ ಭರತನಿಗೂ ಹಿಂದೆ ಇದ್ದಂತಹ ನಾಟ್ಯ ಸೂತ್ರಗಳು ಯಾವುವು ಅಂದರೆ ಶಿಲಾಲಿ ಕೃಶಾಸ್ವ ಅನ್ನುವಂತಹದ್ದು. ಅಂದರೆ ಪತಾಂಜಲಿಯ ಕಾಲಕ್ಕೆ ಸಂಸ್ಕೃತ ನಾಟಕವು ಸರ್ವಾಂಗ ಪರಿಪೂರ್ಣವಾದಿತ್ತು ಅನ್ನುವಂತಹದನ್ನು ಹೇಳ್ತಾನೆ. ಪತಂಜಲಿ ಕಾಲಕ್ಕೆ ಅಲ್ಲಿ ನಾಟಕ ಅನ್ನುವಂಥ ಸರಿಯಾದ ರೂಪ ಪಡ್ಕೊಂಡಿತ್ತು ಅನ್ನುವಂತಹದ್ದು. ಈಗ ದೊರೆಯುವ ನಾಟ್ಯ ಲಕ್ಷಣ ಗ್ರಂಥಗಳಲ್ಲಿ ಅತ್ಯಂತ ಪ್ರಾಚೀನವಾದದ್ದು ಭಾರತೀಯ ನಾಟ್ಯಶಾಸ್ತ್ರ ಅನ್ನುವಂತಹದ್ದು. ಬ್ರಹ್ಮನು ದೇವತೆಗಳ ಕೋರಿಕೆಯಂತೆ ಭರತನಿಗೂ ಆತನ 100 ಮಂದಿ ಮಕ್ಕಳಿಗೂ ವಹಿಸಿದನೆಂದು ನಾಟ್ಯಶಾಸ್ತ್ರದ ಮೊದಲನೆಯ ಅಧ್ಯಾಯ
ಹೇಳುತ್ತೆ ಅನ್ನುವಂತಹದ್ದು. ಬ್ರಹ್ಮನು ಭರತನ ಆತನ ಮಕ್ಕಳಿಗೆ ವಹಿಸಿದ್ದನು ಅನ್ನುವಂತಹದನ್ನು ಇಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ. ನಂತರ ಕಾಳಿದಾಸನ ವಿಕ್ರಮೋರ್ವಶೀಯದಲ್ಲಿ ಭರತನು ಲಕ್ಷ್ಮೀ ಸ್ವಯಂವರವೆಂಬ ನಾಟಕವನ್ನು ಇಂದ್ರಸಭೆಯಲ್ಲಿ ಅಪ್ಸರೆಯರಿಂದ ಆಡಿಸಿದೆನ್ನುವ ಕಥಾಪ್ರಸಂಗ ಇದೆ ಎನ್ನುವಂತಹದನ್ನು ಹೇಳಲಾಗುತ್ತೆ. ಇದನ್ನು ಕೇಳ್ಬೋದು, ಪ್ರಶ್ನೆ ನೆನಪಿನಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ನಂತರ ಅನುಷ್ಟಪ್ ಛಂದಸ್ಸಿನಲ್ಲಿ ಕಾರಿಕೆಗಳ ರೂಪದಲ್ಲಿ ರಸಭಾವ ವಿಚಾರವನ್ನು ಹೇಳುವ 6-7ನೆಯ ಅಧ್ಯಾಯಗಳಲ್ಲಿ ಗದ್ಯವು ಬರುತ್ತದೆ ಎನ್ನುವಂತಹದ್ದು. ಅಂದರೆ ಯಾವ ಛಂದಸ್ಸಿನಲ್ಲಿದೆ ಅಂದರೆ ನಾಟ್ಯಶಾಸ್ತ್ರ ಅನುಷ್ಟಪ್ ಛಂದಸ್ಸಿನಲ್ಲಿದೆ ಎನ್ನುವಂತಹದ್ದು ನೆನಪಿಟ್ಕೊಬೇಕು. ಈ ಕೃತಿಯ ಸೂತ್ರವೆಂದು ಭಾಷ್ಯವೆಂದು ಪ್ರಸಿದ್ಧ ವ್ಯಾಖ್ಯಾನಕಾರನಾದ ಅಭಿನವ ಗುಪ್ತ ಅನ್ನುವಂತಹದನ್ನು, ಇದಕ್ಕೆ ಸೂತ್ರವನ್ನು ಮತ್ತು ಭಾಷ್ಯವನ್ನು ಬರೆದಂಥವನು ಅಭಿನವ ಗುಪ್ತ. ಹಿಂದೆ ಹೇಳ್ತಿದ್ದೆ ಅಭಿನವ ಭಾರತಿ ಅಂತ ಬರುವಂತಹ ಕೃತಿಯನ್ನು ನೀವು ನೆನಪಿನಲ್ಲಿಟ್ಕೊಬೇಕು. ಇದಕ್ಕೆ ವ್ಯಾಖ್ಯಾನ ಬರೆದಂಥವನು ಅಭಿನವ ಗುಪ್ತ ಅನ್ನುವಂತಹದ್ದು. ಇನ್ನೊಂದು ಇಲ್ಲಿ ಹೇಳಿಕೆ ಇರುವಂತಹದ್ದು ನೋಡ್ಬೋದು. ಅಕ್ರ ಅನುವಂಶ ಶ್ಲೋಕ ಭವತಃ ಅನ್ನುವಂತಹದ್ದು, ಅಪ್ರ ಅನುವಂಶೇ ಆರ್ಯ ಭವಸಃ ಅನ್ನುವಂಥದ್ದು. ಈ ಬಗೆಯಾದ ಅವತಾರಿಕೆಯೊಡನೆ ಶ್ಲೋಕಗಳು ಆರ್ಯಗಳು ಒಂದು ವಿಷಯ ಸಂಗ್ರಹಿಸುತ್ತಿದ್ದ ಅನ್ನುವಂತಹದ್ದು. ನಂತರ ಅನುವಂಶಂಗಳು ಗುರು ಶಿಷ್ಯ ಪರಂಪರೆಯಲ್ಲಿ ಬಂದವೆಂದು ಅಭಿನವ ಗುಪ್ತನೇ ಇಲ್ಲಿ ಸೂಚಿಸಿರುವಂತಹದ್ದು. ಇವನ್ನೆಲ್ಲ ನೆನ್ಪಿಡ್ಕೊಳ್ಳಿ ಸ್ನೇಹಿತರೆ. ಅನುವಂಶಂ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದವೆಂದು ಅಭಿನವ ಗುಪ್ತನೇ ಹೇಳಿದನು ಅನ್ನುವಂಥದ್ದು. ಇದು ಸಾಕಷ್ಟು ಬಾರಿ ಬಂದಿದೆ ಅನ್ನುವಂಥದ್ದು. ನಂತರ ಭರತನ ಗ್ರಂಥದಲ್ಲಿ ಉಪಮ, ದೀಪಕ, ರೂಪಕ, ಯಮಕ ಈ 4 ಮಾತ್ರ ಅಲಂಕಾರಗಳನ್ನು ಹೇಳಿರುವಂಥದ್ದು. ಭಾಳ ಇಂಪಾರ್ಟೆಂಟು ಇವುಗಳನ್ನು ಕೇಳಲಾಗಿದೆ. ಹಿಂದೆನೂ ಹೇಳಿದ್ದೆ, ಈ ಹಿನ್ನೆಲೆಯಲ್ಲೂ ಸಹ ನೀವು ನೆನ್ಪಿಟ್ಕೊಳ್ಳಿ, ಮತ್ತೆ ರಿವಿಸನ್ ಆದ ಥರ ಆಗುತ್ತೆ. ನಂತರ ನಾಟ್ಯಶಾಸ್ತ್ರ ಸುಮಾರು ಕ್ರಿಸ್ತಪೂರ್ವ 100ರಷ್ಟು ಹಿಂದಿನದ್ದು ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದರೆ ಯಾರು ಇದನ್ನು ಹೇಳ್ತಾರೆ ಅಂದರೆ ಮುಟ್ಟಿರ್ಬೋದು ಮನೋಮೋಹನ್ ಪೋಪ್ ಅವರ ಅಭಿಪ್ರಾಯ. ಇದನ್ನು ಕೇಳ್ಬೋದು ಸ್ಟೇಟ್ಮೆಂಟು. ನಾಟ್ಯಶಾಸ್ತ್ರ ಸುಮಾರು ಕ್ರಿಸ್ತಪೂರ್ವ 100ಕ್ಕೂ ಹಿಂದಿನದ್ದು ಅಂತ ಹೇಳಿದಂತಹ ಲೇಖಕರು ಯಾರು ಅಂತ ಹೇಳಿದ್ರೆ ಮನೋಮೋಹನ್ ಪೋಪ್ರವರ ಅಭಿಪ್ರಾಯ ಅನ್ನುವಂತಹದ್ದು. ನಾಟ್ಯಶಾಸ್ತ್ರ ಒಂದು ವಿಶ್ವಕೋಶ. ಅದರ 36 ಅಧ್ಯಾಯಗಳಲ್ಲಿ ನಾಟ್ಯದ ಉತ್ಪತ್ತಿ, ಪ್ರಯೋಗ, ಅಂಗಗಳು ಮೊದಲಾದವುಗಳು ಹೇಳಿದಿರುವ ವಿಷಯಗಳು ಅನ್ನುವಂತಹದನ್ನು ಹೇಳ್ತಾರೆ ಅನ್ನುವಂತಹದ್ದು. ಹಿಂದೆನೂ ಹೇಳಿದ್ದೆ 36 ಅಧ್ಯಾಯಗಳಿದ್ದಾವೆ ಅನ್ನುವಂತಹದ್ದು. ನಂತರ ವಿರಾಮ ಕಾಲದಲ್ಲಿ ಭರತ ಮುನಿ ಮಕ್ಕಳೊಂದಿಗೆ ಕುಳಿತು ಋಷಿಗಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಿದ್ದನು ಅನ್ನುವಂತಹದ್ದು. ನಂತರ ರಸಭಾವ ರುಬೀನಯ ಧರ್ಮೀವೃತ್ತಿ ಪ್ರವೃತ್ತಿಯ ಅನ್ನುವಂತಹದನ್ನು ಈ ಸ್ಟೇಟ್ಮೆಂಟು ಅಲ್ಲಿ ಬರುತ್ತೆ ಭಾರತೀಯ ಮೀಮಾಂಸೆಯಲ್ಲಿ ನಾಟ್ಯಶಾಸ್ತ್ರದಲ್ಲಿ ಬರುವಂತಹದ್ದು. ರಾಜಶೇಖರನ ಹೇಳಿಕೆ ಮೇರೆಗೆ ರಸಶಾಸ್ತ್ರವನ್ನು ವಿವರಿಸಿದನು ನಂದಿಕೇಶ್ವರ ಭರತನಲ್ಲಿ ಎಂಬುದು ತಿಳಿದು ಬರುತ್ತೆ ಅನ್ನುವಂತಹದ್ದು. ರಾಜಶೇಖರನ ಹೇಳಿಕೆ ಮೇಲೆ ರಸಶಾಸ್ತ್ರವನ್ನು ವಿವರಿಸಿದವನು ಯಾರಪ್ಪ ಅಂದರೆ ನಂದಿಕೇಶ್ವರ ಅನ್ನುವಂತಹದನ್ನು ತಿಳಿಬೇಕು. ರಸತತ್ವವೇ ಭಾರತೀಯ ಕಾವ್ಯಮೀಮಾಂಸೆಯ ತಿರುಳು ಒಳ ತಿರುಳು ಅನ್ನುವಂಥ ಇದು ಭಾಳ ಇಂಪಾರ್ಟೆಂಟ್. ಹಿಂಗೆ ಕೇಳ್ತಾನೆ ನೆಕ್ಸ್ಟ್ ಪ್ರಶ್ನೆನ. ಭಾರತೀಯ ಕಾವ್ಯಮೀಮಾಂಸೆಯ ಒಳ ತಿರುಳು ಯಾವುದು? ಧ್ವನಿ, ಅಲಂಕಾರ, ರಸ, ಔಚಿತ್ಯ ಅಂತ ಕೇಳ್ತಾನೆ. ನೀವು ಆವಾಗ ರಸವನ್ನು ಹಾಕಬೇಕು ಅನ್ನುವಂತಹದ್ದು. ನಂತರ ಪಡೆವಡವತ್ತಿಪ್ಪಿಕೊಂಡು ನೆನೆಯುತ್ತಿ ಎಂಬ ಸಮಸ್ತ ವಸ್ತುವಂ ಕೂಡುವ ಸಲರ್ಮಿಯಂ ಸರಸಿ ಸೆಸೆಯನ್ನಿಕ್ಕುವ ಬುದ್ಧಿ ಮೇಳಕ್ಕ ಅನ್ನುವಂತಹದ್ದು. ಪಂಪ ಭಾರತದ ಈ ಪದ್ಯ ಶೋಕರಸವನ್ನು ಹೇಳುತ್ತೆ ಅನ್ನುವಂಥದ್ದು. ಅಂದರೆ ಇಡೀ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಸಾಕಷ್ಟು ಕಾವ್ಯಗಳು ಏನು ಮಾಡಿದ್ದಾವೆ ಅಂದರೆ ರಸಪ್ರಧಾನವಾಗಿ ಕಾವ್ಯವನ್ನು ರಚನೆ ಮಾಡಿದ್ದಾವೆ ಎನ್ನುವಂತಹದನ್ನು ಇಷ್ಟು ರಸಪ್ರಧಾನವಾಗಿ ಕಾವ್ಯಗಳು ರಚನೆ ಮಾಡುವ. ಮುಂದೆ ನೋಡೋಣ ರಸಗಳು ಬಂದಾಗ ಆ ತರಗತಿಯಲ್ಲಿ ಸಂಪೂರ್ಣವಾದ ರಸದ ಕುರಿತು ತರಗತಿಯನ್ನು ವಿವರಣೆ ಮಾಡ್ತೇನೆ ಸ್ನೇಹಿತರೆ. ನಂತರ ಲೋಕವ್ಯವಹಾರದಲ್ಲಿ ಶೋಕವು ದುಃಖಾತ್ಮಕವಾದರೂ ಕಾವ್ಯ ನಾಟಕಗಳಲ್ಲಿ ಲೋಕತತ್ವವನ್ನು ಕಳೆದುಕೊಂಡು ಕರ್ಣರಸದ ರೂಪವನ್ನು ಹೊಂದಿ ಆಹ್ಲಾದಮಯ ಉಂಟಾಗುತ್ತೆ ಅನ್ನುವಂಥದ್ದನ್ನು ಹೇಳಾಗುತ್ತೆ. ಅಂದರೆ ಉದಾಹರಣೆ ಕೊಟ್ಟಿರುವಂತಹದ್ದು. ಪಡೆವಡೊಪ್ಪಿಕೊಳ್ಳುವ ನೆನೆಯುತ್ತಿ ಎಂಬ ಸಮಸ್ತ ವಸ್ತುವಂ ಕೂಡುವ ತಲರ್ಮೆಯಂ ಪರಸಿ ಸೊಸೆಯನ್ನಿಕ್ಕುವ ಬುದ್ಧಿ ವೇಳಕ್ಕೆ ಅನ್ನುವಂತಹದ್ದು. ನಂತರ ಸ್ನೇಹಿತರೆ ಇಲ್ಲಿ ಬರುವಂತಹ ಕವಿಗಳ ಹಳಗನ್ನಡ ಪದ್ಯಗಳಿರ್ತಾವಲ್ಲ, ಇವು ಸಹ ಭಾಳ ಇಂಪಾರ್ಟೆಂಟು. ಇವನ್ನೇ ನೇರವಾಗಿ ಕೇಳ್ತಾನೆ. ನೀವು ಕನ್ನಡ ಸಾಹಿತ್ಯ ಚರಿತ್ರೆ ಅಲ್ಲಿ ಮಿಸ್ ಆದಂಥವು ಇಲ್ಲಿ ಕವರ್ ಆಗಿರ್ತವೆ. ಹಾಗಾಗಿ ಇಲ್ಲಿ ಬರುವಂತಹ ಎಲ್ಲ ಉದಾಹರಣೆಯ ಪದ್ಯಗಳನ್ನು ನೀವು ನೆನ್ಪಿಟ್ಕೊಬೇಕು ಅನ್ನುವಂತಹದ್ದು. ನಂತರ ಜೀವನದಲ್ಲಿ ಶೋಕವೆಂಬ ಚಿತ್ತವೃತ್ತಿಗೆ ಅಧಾನ ಭಾವಕ್ಕೆ ಪ್ರಿಯರ ಅಗಲಿಕೆ ಒಂದು ಕಾರಣ. ಹೀಗೆ ಚಿತ್ತವು ಕಲಕಿದಾಗ ಕಣ್ಣಿನಲ್ಲಿ ನೀರು ತುಂಬುವುದು, ಕೊರಳು ಬಿಗಿಯುವುದು. ಭಾವವು ಕೇವಲ ಮಾನಸಿಕ ವ್ಯಾಪಾರವಾದ್ದರಿಂದ ಅದು ಇಂದ್ರಿಯಗಳಿಗೆ ಗೋಚರವಾಗುವುದಿಲ್ಲ. ಅದನ್ನು ಅರಿಯಲು ಕಾರಣ ಕಾರ್ಯಗಳನ್ನು ಆಯ್ದುಕೊಳ್ಳಲಾಗುವುದು ಅನ್ನುವಂಥದ್ದು. ಇಲ್ಲಿ ಶೋಕದ ರಸದ ಬಗ್ಗೆ ವಿವರಣೆಯನ್ನು ಕೊಡಲಾಗಿದೆ ಅನ್ನುವಂತಹದ್ದು. ಅಂದರೆ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಯಾವ ರೀತಿ ರಸ ಪ್ರಧಾನತೆಯನ್ನು ಪಡ್ಕೊಂಡಿದೆ ಅನ್ನುವುದಕ್ಕೆ ಇದು ಉದಾಹರಣೆ ಅನ್ನುವಂತಹದ್ದು. ಕಾವ್ಯ ನಾಟಕಗಳಿಗೂ ಸಂಬಂಧಿಸಿದೆ. ಭಾವವನ್ನು ಉದ್ಭವಗೊಳಿಸುವ ಕಾರಣ ಸಾಮಗ್ರಿಗೆ ವಿಭಾವ ಅಂತ ಕರೆಯಲಾಗುತ್ತೆ. ಭಾವದ ಕಾರ್ಯ ಸಮುದಾಯಕ್ಕೆ ಅನುಭಾವ ಎಂದು ಸಂಜ್ಞೆ ಎನ್ನುವಂತಹದ್ದು. ಸ್ನೇಹಿತರೆ ಇಷ್ಟು ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಳಿ. ಇದು ರಸದಲ್ಲಿ ಬಂದಾಗ ಸಾಕಷ್ಟು ವಿವರಣೆ ಬರುವಂತಹದನ್ನು ನೋಡ್ಬೋದು. ಇದು ಭರತನ ಹಿನ್ನೆಲೆಯಲ್ಲಿ ಕೊಡುವಂತಹದ್ದು.
ಅಂದರೆ ಇಲ್ಲಿ ಕಾವ್ಯ ನಾಟಕಗಳಿಗೂ ಸಂಬಂಧಿಸಿದೆ. ಭಾವವನ್ನು ಉದ್ವೇಗಗೊಳಿಸುವಂತಹ ಕಾರಣ ಸಾಮಗ್ರಿಗಳಿಗೆ ವಿಭಾವ ಅಂತ ಕರೀತಾರೆ. ಅಂದರೆ ಭಾವದ ಕಾರ್ಯ ಸಮುದಾಯಗಳಿಗೆ ಅನುಭಾವ ಅಂತೇಳಿ ಕರೀತಾರೆ ಅನ್ನುವಂತಹದ್ದು. ಮೊದಲನೇ ಉದಾಹರಣೆಯಲ್ಲಿ ಅಗಲಿಕೆಯೇ ವಿಭಾವ, ನಮಸ್ಕರಿಸುವುದು, ಅಪ್ಪಿಕೊಳ್ಳುವುದು, ಅರಸುವುದು, ಕಣ್ಣೀರಿಡಿಯುವುದು ಅನುಭಾವಗಳಿಗೆ, ಇದರಿಂದ ಕರುಣಾರಸ ಅನುಭವಿಸುತ್ತಾನೆ ಅನ್ನುವಂತಹದ್ದು. ಇವನ್ನ ಉದಾಹರಣೆಗಳನ್ನು ನೀವು ಸರಿಯಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಇವನ್ನು ಸಹ ನೇರವಾಗಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಭರತನ ನಾಟ್ಯಶಾಸ್ತ್ರದಲ್ಲಿ ಅನುಭಾವಗಳಿಲ್ಲದೆ ವ್ಯಭಿಚಾರಿ ಸಂಚಾರಿ ಭಾವಗಳನ್ನು ತಿಳಿಸಿದ್ದಾನೆ ಅನ್ನುವಂಥದ್ದು. 33 ಹಿಂದೆ ಹೇಳ್ತಿದ್ದೆ ಸ್ನೇಹಿತರೆ, 33 ಸಂಚಾರಿ ಭಾವಗಳನ್ನು ತಿಳಿಸಿದ್ದಾನೆ ಅಂತ. ಉತ್ಸಾಹ, ಪ್ರೇಮ, ಶೋಕ ಮೊದಲಾದ ಸ್ಥಾಯಿ ಭಾವಗಳ ನಡೆಯುತ್ತಿರುವಾಗ, ಲಯವಾಗುವಾಗ, ಹರ್ಷ, ಚಿಂತೆ, ನಾಚಿಕೆ ಮೊದಲಾದ ಚಿತ್ತವೃತ್ತಿಗಳೇ ಸಂಚಾರಿ ಭಾವಗಳು ಅನ್ನುವಂತಹದ್ದನ್ನು. ಇದನ್ನು ರಸದಲ್ಲಿ ನಾನು ಸಂಪೂರ್ಣವಾಗಿ ವಿವರಣೆ ಮಾಡಿ ಹೇಳ್ತೀನಿ ಸ್ನೇಹಿತರೆ, ನಿಮಗೆ ಇನ್ನೂ ಸಹ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅನ್ನುವಂಥದ್ದು. ಇಲ್ಲಿ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಳಿ. ವ್ಯಭಿಚಾರಿ ಭಾವಗಳಂದರೆ ಇಲ್ಲಿರುವಂತಹ ಇವೆ ಹರ್ಷ, ಚಿಂತೆ, ನಾಚಿಕೆ ಇವೇ ವ್ಯಭಿಚಾರಿ ಭಾವಗಳು. ಅಂದರೆ ಈ ಉತ್ಸಾಹ, ಪ್ರೇಮ, ಶೋಕ ಮೊದಲಾದ ಸ್ಥಾಯಿ ಭಾವಗಳು ನಡೆಯುತ್ತಿರುವಾಗ ಲಯವಾಗುವ ರೀತಿಯಲ್ಲಿ ಈ ಥರದ ವ್ಯಭಿಚಾರಿ ಭಾವಗಳು ಬರ್ತವೆ ಎನ್ನುವಂತಹದ್ದು. ಗುಣ, ದೋಷ, ಅಲಂಕಾರ ಈ ಮೂರು ಹೆಸರು ಮೊದಲು ಕಾಣಿಸಿಕೊಳ್ಳುವುದು. ಅಂದರೆ ಮೀಮಾಂಸೆಯಲ್ಲಿ ಗುಣ, ದೋಷ ಮತ್ತು ಅಲಂಕಾರಗಳು ಈ ಮೂರು ಸಹ ಕಂಡುಬರ್ತವೆ ಎನ್ನುವಂತಹದ್ದು. ನಂತರ ಭಾರತೀಯ ನಾಟ್ಯಶಾಸ್ತ್ರದಲ್ಲಿ ಏನು ಬಹುಮುಖ್ಯವಾದ ಅನ್ನುವಂತಹದ್ದು, ಭರತನು 36 ಕಾವ್ಯ ಲಕ್ಷಣಗಳನ್ನು ಬೇರೆ ಹೇಳಿದನು. ಅವುಗಳಲ್ಲಿ ಕೆಲವು ಲಾಕ್ಷಣಿಕರು ಅಲಂಕಾರಗಳಿಗೆ ಸೇರಿಸಿದ್ದರು ಅನ್ನುವಂತಹದ್ದು. 16 ಕ್ರಿಯಾರಚನೆ 36 ಸೇರ್ಪಟ್ಟವು ಎಂದು ವಾಕ್ಸುಂದರಿಯನ್ನು ಕುರಿತು ರನ್ನ ಹೇಳಿರುವುದಂತಹದನ್ನು ನೋಡ್ಬೋದು. ರನ್ನ ಹೇಳಿರುವಂಥದ್ದು 36 ಭೂಷಣಗಳನ್ನು ಹೇಳಿರುವಂಥದ್ದು, 36 ಕಾವ್ಯಲಕ್ಷಣಗಳನ್ನು ಭರತ ಹೇಳಿರುವಂತಹದನ್ನು 16 ಕ್ರಿಯಾರಚನೆ 36 ನೆರ್ಪಟ್ಟವು ಅನ್ನುವಂತಹ ಸಾಲನ್ನು ನೋಡ್ಬೋದು. ಇದನ್ನು ಕೇಳೋ ಸಾಧ್ಯತೆ ಇರುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ. ನಂತರ ಭರತನ ಮಹಾಕೃತಿಯ ಮೇಲೆ ಟೀಕೆ, ವ್ಯಾಖ್ಯಾನ ಮೊದಲಾದವುಗಳನ್ನು ರಚಿಸುವುದಕ್ಕೆ ಪ್ರಾಚೀನ ಕಾಲದಿಂದ ಮೊದಲಾಯಿತು ಅನ್ನುವಂತಹದ್ದು. ನಂತರ ಉದ್ಭಟನು ಕ್ರಿಸ್ತಶಕ 800 ಇವನ ಅಭಿಪ್ರಾಯ, ಕ್ರಿಸ್ತಶಕ 800 ಇವನ ಅಭಿಪ್ರಾಯವನ್ನು ಲೊಲ್ಲಟನವಾದವನ್ನು ಶಂಕುಕನು ಖಂಡಿಸಿದ್ದಾನೆ ಅನ್ನುತ್ತಾರೆ. ರಸಪ್ರಸ್ಥಾನದಲ್ಲಿ ಬರುವಂತಹವರು ಇವರೆಲ್ಲ. ಲೊಲ್ಲಟ ಮತ್ತು ಲೊಲ್ಲಟನವಾದವನ್ನು ಶಂಕುಕವಾದವನ್ನು ಭಟ್ಟನಾಯಕನಾದಮೇಲೆ ಅಭಿನವಗುಪ್ತ, ಈ ರೀತಿಯಾಗಿ ರಸ ಸಿದ್ಧಾಂತವನ್ನು ಚರ್ಚೆ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ನಂತರ ಶಂಕರನು ಭುವನಾಭ್ಯುದಯ ಎಂಬ ಕಾವ್ಯವನ್ನು ಬರೆದಿದ್ದಾನೆ ಎಂದು ಕಲ್ಲಣ ರಾಜತರಂಗಿಣಿಯಲ್ಲಿ ಹೇಳ್ತಾನೆ ಎನ್ನುವಂತಹದ್ದು. ಒಟ್ಟು ನಾಟ್ಯಶಾಸ್ತ್ರ ವ್ಯಾಖ್ಯಾನಿಸಿದವರಲ್ಲಿ ಅಭಿನವಗುಪ್ತ ಪ್ರಮುಖನಾಗ್ತಾನೆ ಎನ್ನುವಂತಹದ್ದು ಕ್ರಿಸ್ತಶಕ 1100 ಎನ್ನುವಂತಹದ್ದು. ಇಷ್ಟು ಸ್ನೇಹಿತರೆ ಭಾರತೀಯ ಕಾವ್ಯಮೀಮಾಂಸೆಯ ಹಿನ್ನೆಲೆಯಲ್ಲಿ ತರಗತಿ ಅಂತ ನಾನು ಹೇಳ್ತಿರುವಂತಹದ್ದು. ಈಗ ಮೊದಲನೇ ಒಂದು ಅಧ್ಯಾಯದ ಒಂದು ವಿಷಯಗಳನ್ನು ನಿಮಗೆ ಸಂಕ್ಷಿಪ್ತವಾಗಿ ಈ ತರಗತಿಯಲ್ಲಿ ಹೇಳಿದ್ದೀನಿ. ಮುಂದೆ ಒಂದು ದೀರ್ಘವಾಗಿ ಭಾರತೀಯ ಕಾವ್ಯಮೀಮಾಂಸೆಯ ಸಮಗ್ರ ತರಗತಿಗಳನ್ನು ತೆಗೆದುಕೊಳ್ತೀನಿ ಸ್ನೇಹಿತರೆ. ಯಾರೆಲ್ಲ ಇಲ್ಲಿಯವರೆಗೂ ಸಹ ಭಾರತೀಯ ಕಾವ್ಯಮೀಮಾಂಸೆಯನ್ನು ನೀವೆಲ್ಲ ಓದ್ತಾ ಇದ್ದೀರೋ ಅವರಿಗೆಲ್ಲರಿಗೂ ಸಹ ಇನ್ನೂ ಸಹ ಹೆಚ್ಚೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸ್ನೇಹಿತರೆ. ಯಾಕಂದರೆ ಭಾರತೀಯ ಕಾವ್ಯಮೀಮಾಂಸೆ ಒಂದಿಷ್ಟು ಓದುವಂಥ ಸಂದರ್ಭದಲ್ಲಿ ನಿಮಗೆ ಗೊಂದಲಗಳಿದ್ದರೆ ಇಲ್ಲಿ ಪರಿಹಾರವನ್ನು ಮಾಡ್ಕೊಬೋದು ಅಂತ ಹೇಳ್ತಾ ಸ್ನೇಹಿತರೆ, ಮುಂದಿನ ತರಗತಿಯಲ್ಲಿ ನಾನು ಮತ್ತೆ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಸಿಗ್ತೇನೆ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊ ಮುಖಾಂತರ ಈ ಥರ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ತಾವೆಲ್ಲರೂ ಸಹ ಸಹಕಾರ ನೀಡಬೇಕು ಅಂತ ಕೇಳ್ಕೊತ ಸ್ನೇಹಿತರೆ ಇಲ್ಲಿಗೆ ತರಗತಿಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.